ಭಾರತದ ಸಂವಿಧಾನ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನ, ರಾಷ್ಟ್ರದ ಏಕತೆಯನ್ನ ಹಾಗೂ ಅಖಂಡತೆಯನ್ನ ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನ ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 20ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನ ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ. We the people of India having solemnly resolved to constitute India into sovereign, socialist, secular, democratic republic, justice of social, economic, political, liberty of thought, faith and expression. We adopt and enact this constitution 1949 November 26. ಈ ಸಾಲುಗಳನ್ನ ಬರೆದವರು ನನ್ನಂತ ಹುಡುಗರ ಆರಾಧ್ಯ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಹಳಷ್ಟು ಜನಕ್ಕೆ ನಮ್ಮ ಸಂವಿಧಾನ ಎಷ್ಟು ಅದ್ಭುತವಾದದ್ದು ಅಂತ, 60 ದೇಶಗಳ ಸಂವಿಧಾನವನ್ನ ಓದಿದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಆದಂತ ನಮ್ಮ ಸಂವಿಧಾನವನ್ನ ಬರೆದಿದ್ದು 2 ವರ್ಷ 11 ತಿಂಗಳು 18 ದಿನ ಟೈಮ್ ತಗೊಳ್ತು. ನಮ್ಮ ಸಂವಿಧಾನದಲ್ಲಿ 1,47,356 ಪದಗಳಿದೆ. ಸಂವಿಧಾನ ಬರೆಯಕ್ಕೆ 64 ಲಕ್ಷ ಖರ್ಚಾಗಿದೆ. ನಮ್ಮ ಸಂವಿಧಾನವನ್ನ ಮೊದಲನೇ ಸಿಗ್ನೇಚರ್ನ ರಾಜೇಂದ್ರ ಪ್ರಸಾದ್ ಅವರು ಹಾಕ್ತಾರೆ, ಕೊನೆ ಸಿಗ್ನೇಚರ್ನ ಫಿರೋಜ್ ಗಾಂಧಿ ಅವರು ಹಾಕ್ತಾರೆ. ಇವತ್ತು ಜಗತ್ತಿನ ಅತಿ ದೊಡ್ಡ ಸಂವಿಧಾನ ನಮ್ದು. ಚಿಕ್ಕ ಸಂವಿಧಾನ ಬಂದು ಮೊನಾಕೋ ದೇಶದ್ದು, ಬರೀ 3,000 ಪದಗಳಿದೆ. ನಮ್ಮಲ್ಲಿ 1,47,000 ಪದಗಳಿದೆ. ನಮ್ಮ ಸಂವಿಧಾನಕ್ಕೆ ಒಂದು ಅದ್ಭುತವಾದ ಇತಿಹಾಸ ಇದೆ. 1949 ನವೆಂಬರ್ 26ಕ್ಕೆ ನಮ್ಮ ಸಂವಿಧಾನ ರೆಡಿ ಆದ್ರೂ ಸಹ ಜನವರಿ 24ಕ್ಕೆ ಎಲ್ಲ ಸೈನ್ ಹಾಕಿ 26 1950ರಿಂದ ನಮ್ಮ ಸಂವಿಧಾನ ಚಾಲ್ತಿಗೆ ಬರುತ್ತೆ. ಆವತ್ತಿಂದ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಸಿಗುತ್ತೆ. ಇದು ನಮ್ಮ ಸಂವಿಧಾನದ ತಾಕತ್ತು. ಸಮಾನತೆ ಕೊಟ್ಟಿದೆ. ಇದು ಬಹಳಷ್ಟು ಜನಕ್ಕೆ ಗೊತ್ತಿರೋ ಸಂಗತಿ. ಸಂವಿಧಾನವನ್ನ ಇವತ್ತಿಗೂ ಟೈಪ್ ಮಾಡಿಲ್ಲ, ಕೈಯಲ್ಲಿ ಬರೆದಿದ್ದಾರೆ. ರೈಜಾದ ಅಂತಕ್ಕಂಥ ಒಬ್ಬ ಕ್ಯಾಲಿಗ್ರಫರ್ 6 ತಿಂಗಳ ಟೈಮ್ ತಗೊಂಡು ಬರೀತಾರೆ ಅದನ್ನ. ಆಗ ನಮ್ಮ ದೇಶದ ಮೊದಲ ಪ್ರಧಾನಿಗಳು ಕೇಳ್ತಾರೆ ರೈಜಾದವ್ರನ್ನ, ಅಮ್ಮ ನೀನು 6 ತಿಂಗಳು ಕಷ್ಟಪಟ್ಟು ಇದನ್ನ ಕೈ ಬರಹದಲ್ಲಿ ಬರೆದಿದ್ಯಾ, ತನಗೆ ಏನ್ ಕೊಡುಗೆ ಬೇಕು ಅಂದ್ರೆ ನನ್ಗೇನು ಬೇಡ ಸರ್, ಸಂವಿಧಾನದ ಪ್ರತಿ ಪೇಜಲ್ಲೂ ನಾನು ಸೈನ್ ಹಾಕಕ್ಕೆ ಅವಕಾಶ ಕೊಡಿ, ಕೊನೆ ಪೇಜಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ ಸೈನ್ ಹಾಕಕ್ಕೆ ಅವಕಾಶ ಕೊಡಿ ಅಂದ್ರೆ ಅದಕ್ಕೆ ನಮ್ಮ ಪ್ರಧಾನಿಗಳು ಒಪ್ಕೊಂತಾರೆ. ಒಪ್ಕೊಂಡ ನಂತರ ಆ ಸಂವಿಧಾನ ಇವತ್ತಿಗೂ ಸಹ ಈಲಿಯಂ ಫಿಲ್ಡ್ ಶೀಟ್ಸ್ ಅಲ್ಲಿ ಒರಿಜಿನಲ್ ನ ಎತ್ತಿಟ್ಟಿದ್ದಾರೆ. ಒಂದು 500, 1000, 2000 ವರ್ಷ ಆದ್ಮೇಲೆ ನಾಳೆ ಮುಂದಿನ ಜನರೇಷನ್ಗೆ ಅವತ್ತು ಹೇಗಿತ್ತು ಅಂತ ಗೊತ್ತಾಗಬೇಕು ಅಂದ್ರೆ ಅದನ್ನ ಇವತ್ತು ಜೋಪಾನವಾಗಿ ಎತ್ತಿಟ್ಟಿದ್ದಾರೆ. ಆರ್ಟಿಕಲ್ 1 to 4 ಯೂನಿಯನ್ ಅಂಡ್ ಟೆರಿಟರೀಸ್, ರಾಜ್ಯಗಳನ್ನ ಹೇಗೆ ನಿರ್ಮಾಣ ಮಾಡಬೇಕು, 5 to 11 ಸಿಟಿಸನ್ಶಿಪ್, 12 to 35 ಫಂಡಮೆಂಟಲ್ ರೈಟ್ಸ್, 35, 6 to 51 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಈ ತರ ಆರ್ಟಿಕಲ್ಸ್, ಶೆಡ್ಯೂಲ್ಸ್ ಎಲ್ಲ ಇದೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದಿರೋದಕ್ಕೆ ಎಲ್ಲೋ ಇಲ್ಲಿಂದ 18 ಕಿಲೋಮೀಟರ್ ದೂರದಲ್ಲಿರೋ ಅಪ್ಪ ಅಮ್ಮ ಇಲ್ದೇ ಹುಡುಗ ಇವತ್ತು ವಿಧಾನಸೌಧದಲ್ಲಿ ಕೂತಿರೋದು. ಆ ಸಂವಿಧಾನದಲ್ಲಿ ಎಲ್ರಿಗೂ ಬ್ಯಾಕ್ ಗ್ರೌಂಡ್ ಇರಬೇಕು, ದುಡ್ಡು ಇರಬೇಕು, ಆಸ್ತಿ ಇರಬೇಕು, ಅದ್ಯಾವುದು ಮುಖ್ಯ ಅಲ್ಲ. ನಿಯತ್ತಿದ್ರೆ ಸಾಕು, ಯಾರು ಎಲ್ಲಿಗೆ ಬೇಕಾದ್ರೂ ಬೆಳಿಬಹುದು ಅನ್ನೋದಿಕ್ಕೆ ಮಹಾನುಭಾವ ಸಂವಿಧಾನದಲ್ಲಿ ಬರೆದಿದ್ದಕ್ಕೆ ಇವತ್ತು ನಮ್ಮ ನ್ಯಾಷನಲ್ ಎಂಬ್ಲಮ್ ಅಲ್ಲಿ 4 ಅರ್ಥ ಇದೆ. 4 ಸಿಂಹಗಳಿಗೆ ಸ್ಟ್ರೆಂತ್ ಅಂತ ನಾನೆಲ್ಲ ಯುವಕರಿಗೆ ಹೇಳ್ತೀನಿ. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಹೇಳುತ್ತೆ,
ಇಲ್ಲಿರೋ ಎಲ್ಲ 18-19 ವರ್ಷದ ಯುವಕ ಯುವತಿಯರಿಗೆ ಹೇಳ್ತೀನಿ, 19 ವರ್ಷಕ್ಕೂ ನಿಮ್ಗೂ ಫ್ರೀಡಮ್ ಆಫ್ ಸ್ಪೀಚ್ ಬರಬೇಕು. ಹೆಂಗೆ ಅಂದ್ರೆ ನಿಮ್ಮ ಗೆಲುವಿನ ಬಗ್ಗೆ ಯಾವನೂ ಮಾತಾಡಬಾರ್ದು, ಆ ರೀತಿ ಗೆದ್ದಿರ್ಬೇಕು. ಅಂತ ಫ್ರೀಡಮ್ ನಿಮ್ಗೆಲ್ರಿಗೂ ಬರ್ಬೇಕು 19 ವರ್ಷಕ್ಕೆ.